ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕೋ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು 50% ಡಿಸ್ಕೌಂಟ್
ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂನಲ್ಲಿ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ, ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಪ್ರಧಾನಿ ನರೇಂದ್ರ ಮೋದಿ ಅವರ 75ನೇ ಜನ್ಮದಿನದ ನಿಮಿತ್ತವಾಗಿ ಸೆಪ್ಟೆಂಬರ್ 17ರ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನದಂದು ಕಲಬುರಗಿಯಲ್ಲಿ ಬೃಹತ್ ಉದ್ಯೋಗ ಮೇಳ ಹಮ್ಮಿಕೊಳ್ಳಲಾಗಿದೆ ಎಂದು ಕಲಬುರಗಿ ನಗರದ ಬಿಜೆಪಿ ಅಧ್ಯಕ್ಷ ಚಂದು ಪಾಟೀಲ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸೆಪ್ಟೆಂಬರ್ 17ರಂದು ನಗರದ ಪಬ್ಲಿಕ್ ಗಾರ್ಡನ್ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಉದ್ಯೋಗ ಮೇಳ ಹಮ್ಮಿಕೊಳ್ಳಲಾಗಿದೆ. ಇನ್ನು ಈ ಉದ್ಯೋಗ ಮೇಳದಲ್ಲಿ ಪ್ರಮುಖ ಕಂಪನಿಗಳು ಭಾಗಿಯಾಗಲಿವೆ. ಆದ ಕಾರಣ ಕಲಬುರಗಿ ಜಿಲ್ಲೆಯ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು. ಇವತ್ತಿನ ದಿವಸ ನಾವು ಇದೊಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೇವೆ. ಕಲಬುರಗಿನಾಗ 17 ಸೆಪ್ಟೆಂಬರಿಗೆ ವಿಮೋಚನಾ ದಿವಸ ಇದೆ. ಅದೇ ಥರ ನಮ್ಮ ನೆಚ್ಚಿನ ನಾಯಕರು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವ್ರ ಬರ್ಡೇ ಅದ. ಇವು ಎರಡು ಕಾರ್ಯಕ್ರಮ ನಿಮಿತ್ತ ನಾವೊಂದು ಮೋದಿ at 75 ರೋಜ್ಗಾರ್ ಮಹೋತ್ಸವ್ ಒಂದು ಜಾಬ್ ಫೇರ್ ಹೊಂದ್ಕೊಂಡಿದ್ದೆವು. ಈ ಒಂದು ಜಾಬ್ ಫೇರ್ ನಮಗೆ ಕಳೆಯೋದು ಒಂದು 2 ವರ್ಷದ್ದು ಮಾಡ್ಬೇಕಂತಂಥೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಬಟ್ ಟೈಮ್ ಕೂಡಿ, ಅವಕಾಶ ಕೂಡಿ ಈ ಒಂದು ಸಂದರ್ಭದಾಗ ನಮಗೆ ಒಳ್ಳೇದು ಅನಿಸ್ತು. ಈ ಸತಿ ಇದೇ ಒಂದು ಮೋದಿಜಿಯವ್ರ ಬರ್ಡೇ ದಿವಸ ಮತ್ತು ವಿಮೋಚನಾ ದಿವಸ ಲಾಂಚ್ ಮಾಡಮತ್ತಂಥೇಳಿ ನಾವು ಈ ಒಂದು ಜಾಬ್ ಫೇರ್ ಹೆಸರು ಮೋದಿ at 75 ರೋಜ್ಗಾರ್ ಮಹೋತ್ಸವ ಅಂತಂಥೇಳಿ ನಾವು ಕಲಬುರಗಿನಾಗ 17 ಸೆಪ್ಟೆಂಬರಿಗೆ ಲಾಂಚ್ ಮಾಡ್ತಾಯಿದ್ದೆವು. ಅದಕ್ಕೆ ಈ ಒಂದು ಕಾರ್ಯಕ್ರಮ, ಈ ಜಾಬ್ ಫೇರ್ ನಾವು ಯಾಕೆ ಮಾಡ್ಬೇಕಂತಂತೇಳಿ ಅಂದ್ಕೊಂಡಿದ್ದೆ ಅಂತಂದರೆ ಒಂದು ಫ್ಯೂ ಸ್ಟ್ಯಾಟಿಸ್ಟಿಕ್ಸ್ ಮಾಡಿದ್ದೆವು. ಆ ಸ್ಟ್ಯಾಟಿಸ್ಟಿಕ್ಸ್ ತಮಗೆಲ್ಲರಿಗೆ ಮಾಹಿತಿ ಹೇಳಕ್ಕೆ ಬಯಸ್ತೀನಿ. ಗುಲ್ಬರ್ಗಾನಾಗ ಪ್ರೀ ಕ್ಯಾಪಿಟಲ್ ಇನ್ಕಮ್ ಈಸ್ 1,24,000 per year ಕಂಪೇರ್ ಟು ಬ್ಯಾಂಗ್ಳೂರ್ 6,20,000 per year. ಸೊ ಭಾಳ ದೊಡ್ಡ ಗ್ಯಾಪ್ ಇದೆ ಕಲಬುರಗಿ ಜನಗೆ ಮತ್ತು ಮೆಟ್ರೋಗೆ. ಅದು ನ್ಯಾಚುರಲ್ ಆಗಿದೆ. 53% ಕಲಬುರಗಿನಾಗ ಪೀಪಲ್ ಆರ್ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ರಿಲೈಡ್ ಆನ್ ಅಗ್ರಿಕಲ್ಚರ್ ಇನ್ಕಮ್. 37% ಫ್ಯಾಮಿಲೀಸ್ ಆರ್ BPL ಇನ್ ಕಲಬುರಗಿ ಡಿಸ್ಟ್ರಿಕ್ಟ್. ಯೂತ್ ಮೈಗ್ರೇಷನ್ ಹೆಚ್ಚಿಗೆ ಇಲ್ಲಿ ನೌಕರಿ ಇಲ್ಲ ಅಂತಂಥೇಳಿ ಬಾಂಬೆ, ಪೂನಾ, ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಅವರು. ಮುಂಚೆ ಇಲ್ಲಿ 300 ದಾಲ್ ಮಿಲ್ ಇದ್ದು 300 ದಾಲ್ ಮಿಲ್ ಕ್ಲೋಸ್ ಆಗಿದೆ. ಅದರಲ್ಲಿಂತಲೂ ಒಂದು ದೊಡ್ಡ ಡ್ರಾಬ್ಯಾಕ್ ಆಗಿ ಜಾಬ್ ಸಿಗ್ತಾ ಇಲ್ಲ ಇಲ್ಲಿ. ಓನ್ಲಿ 18% ಇರಿಗೇಟೆಡ್ ಲ್ಯಾಂಡ್ ಅದ ಕಲಬುರಗಿನಾಗ ಕಂಪೇರ್ ಟು ಅದರ್ ಡಿಸ್ಟ್ರಿಕ್ಟ್ಸ್.
ವುಮೆನ್ ವರ್ಕ್ಫೋರ್ಸ್ ಪಾರ್ಟಿಸಿಪೇಷನ್ ನಮ್ಮ ಟೋಟಲ್ ಜಿಲ್ಲೆನಾಗ 32% ಅಷ್ಟೇ ಇದೆ. ಇಂಡಸ್ಟ್ರಿ ಶೇರ್ ಇನ್ಕಮ್ ಫ್ರಮ್ ಇಂಡಸ್ಟ್ರಿ ಆರ್ ಜಾಬ್ ಈಸ್ ಓನ್ಲಿ 15% ನಮ್ಮ ಕಲಬುರಗಿನಾಗ. ಡಿಸ್ಪೈಟ್ ಆರ್ಟಿಕಲ್ 371 ಇದ್ದಿದ್ದು ಆದ್ರೂ ಇಲ್ಲಿ ಹೆಚ್ಚಿಗೆ ಬೆನಿಫಿಟ್ ನಮ್ಮವ್ರಿಗೆ ಸಿಗ್ತಾ ಇಲ್ಲ. ಅದಕ್ಕೆ ನಾವೊಂದು ಈ ಪ್ಲ್ಯಾಟ್ಫಾರ್ಮ್ನಾಗ ಏನೋ ಒಂದು ಪ್ರಯತ್ನ ಮಾಡಿ ಕಲಬುರಗಿ ಜನಾಗ ನಮ್ಮ ವತಿಲಿಂದ ನಮ್ಮ ಟೀಮ್ಲಿಂದ ನಾವೊಂದು ಮಾಡಮತ್ತಂಥೇಳಿ ನಾವೊಂದು ಪ್ಲ್ಯಾನಿಂಗ್ ಮಾಡಿ ಈ ಒಂದು ಜಾಬ್ ಫೇರ್ ಮಾಡ್ತಾಯಿದ್ದೆವು. ಎಸ್ಪೆಷಲಿ ಜಾಬ್ ಫೇರ್ನಾಗ ಒಂದೇನು ಇದೆ ಅಂತಂತಂದರೆ ಫಾರ್ SC ST ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅವ್ರ ಸಲಕ ಅಪೋಲೋ ಮೆಡಿಸ್ಕಿಲ್ಸ್ ಅಂತೇಳಿ ಕಂಪ್ನಿ ಅಸಿಸ್ಟೆಂಟ್ ನರ್ಸ್ ಓನ್ಲಿ ಫಾರ್ SC ST ಕ್ಯಾಂಡಿಡೇಟ್ಸ್ ಲೇಡೀಸ್ ಆ್ಯಂಡ್ ಜೆಂಟ್ಸ್ at the age of 18 to 35 ಅವ್ರಿಗೆ ಫ್ರೀ ಟ್ರೈನಿಂಗ್ ಮಾಡ್ತಾರೆ. ಬೆಳಗಾವಿ ಮಾದರಿಯಲ್ಲಿ ಕಲಬುರಗಿ ಜಿಲ್ಲೆಯ ಕಬ್ಬು ಬೆಳೆಗಾರರಿಗೆ ಬೆಂಬಲ ಬೆಲೆ ನೀಡಬೇಕು ಎಂದು KPRS ಸಂಘಟನೆಯ ಜಿಲ್ಲಾಧ್ಯಕ್ಷ ಶರಣಬಸಪ್ಪ ಮಮಶೆಟ್ಟಿ ಸರ್ಕಾರಕ್ಕೆ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು 1 ಟನ್ ಕಬ್ಬಿನ ಸಕ್ಕರೆ ಇಳುವರಿ ಆಧಾರದಲ್ಲಿ 5,000 ರೂಪಾಯಿ ಬೆಲೆ ನಿಗದಿಪಡಿಸಬೇಕು. ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿಯಂತೆ ಬೆಂಬಲ ಬೆಲೆ ನಿಗದಿಪಡಿಸಬೇಕು. ರಾಜ್ಯ ಸರ್ಕಾರದ ಆದೇಶದಂತೆ 2022-23ರಲ್ಲಿ ಸರಬರಾಜು ಮಾಡಿದ ಟನ್ ಕಬ್ಬಿಗೆ ಹೆಚ್ಚುವರಿಯಾಗಿ 100 ರೂಪಾಯಿಗಳ ಬಾಕಿ ಇರುವ ಸುಮಾರು 1 ಕೋಟಿಯಷ್ಟು ಹಣವನ್ನ ರೈತರಿಗೆ ತಕ್ಷಣ ನೀಡಬೇಕು. ಕಬ್ಬು ಸರಬರಾಜು ಮಾಡಿದ 14 ದಿನಗಳೊಳಗೆ ಹಣ ಪಾವತಿ ಮಾಡಬೇಕು. 12 ತಿಂಗಳ ಒಳಗೆ ಕಬ್ಬು ಕಟಾವು ಮಾಡಬೇಕು. ಕಬ್ಬಿನ ಉಪ ಉತ್ಪನ್ನಗಳಾದ ಮೊಸಾಲನ್, ಕಾಕಂಬಿ, ಎಥೆನಾಲ್, ಡಿಸ್ಟಿಲರಿನ್, ಸಹವಿದ್ಯುತ್, ಬಯೋಕಾಂಪೋಸಿಟ್, ಪಶು ಆಹಾರ, ಬಗಾಸ್ ಇತರೆ ಉತ್ಪನ್ನಗಳ ಲಾಭಾಂಶದಲ್ಲಿ ರೈತರಿಗೆ ಪಾಲು ನೀಡಬೇಕು. ಕೇಂದ್ರ ಸರ್ಕಾರ ಕಬ್ಬಿಗೆ 2023-24ನೇ ಸಾಲಿಗೆ FRP ದರವನ್ನ ಕೆಜಿಗೆ 10 ಪೈಸಾ, ಕ್ವಿಂಟಲ್ಗೆ 10 ರೂಪಾಯಿ, ಟನ್ಗೆ 100 ರೂಪಾಯಿಗಳು ಮಾತ್ರ ಹೆಚ್ಚಳ ಮಾಡಿರುವುದು ರೈತ ವಿರೋಧಿಯಾಗಿದ್ದು ಇದನ್ನ ವಾಪಸ್ ಪಡೆದು ಒಟ್ಟಾರೆಯಾಗಿ ಟನ್ಗೆ 5,000 ರೂಪಾಯಿ ಬೆಲೆ ನಿಗದಿಪಡಿಸಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿದರು. ಈಗ ಅದಕ್ಕೆ ಪುನರ್ ಆದೇಶ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಕಮಿಷನರ್ಗೆ ಹೇಳಿನಿ ದೇತು ದಿಲತ್ತು ಕೊಡ್ತಾ ಕಮಿಷನ್ ಅಂತ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ವಿನ ಆದರೆ ಹಿಂದಿನ ಬಾಕಿನೂ ಇಲ್ಲ. ಮತ್ತು ಈ ವರ್ಷದ್ದು ಕಟ್ಟಿಂಗ್ ಚಾರ್ಜಲ್ಲೂ ಕೂಡ ಮೋಸ ಮಾಡ್ತಕ್ಕಂಥದ್ದನ್ನು ಕೂಡ ರೈತರಿಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದು. ಇನ್ನು ಇದ್ರ ಜೊತೆಯಲ್ಲಿ ಇವತ್ತು ನಾವೇನು ಕೇಳಿಕೊಟ್ಟಿವಿ ಅಂತ ಕೇಳಿದ್ರೆ ಮುಂದಿನ ದಿನಗಳಲ್ಲಿ ಈಗಲೇ ರೈತರ ಜೊತೆಗೆ ಸಕ್ಕರೆ ಕಾರ್ಖಾನೆಗಳನ್ನು ಮಾಲೀಕರನ್ನು ಕರೆದು ಜಿಲ್ಲಾಧಿಕಾರಿಗಳು ಅಡ್ವಾನ್ಸ್ ಆಗಿ ಒಂದು ಮೀಟಿಂಗನ್ನು ಮಾಡೋಕ್ಕೆ ಮುತುವರ್ಜಿ ವಹಿಸಬೇಕು ಅಂತಕ್ಕಂಥ ಮಾತನ್ನು ಇವತ್ತು ನಾವು ಕೇಳಿಕೊಟ್ಟಿವಿ. ಯಾಕೆ ಮಾತನ್ನು ಹೇಳಿಕೊಟ್ಟಿವಿ ಅಂತ ಕೇಳಿದ್ರೆ ಅವರು ಯಾವುದೇ ಕಾರಣಕ್ಕೂ ಕೂಡ ಇವತ್ತು FRP ಪ್ರತಿ ಟನ್ ಕಬ್ಬಿಗೆ FRP 150 ರೂಪಾಯಿ ಮಾತ್ರ ಇವತ್ತು ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಆ ಕಾರಣಕ್ಕಾಗಿ ಇವತ್ತು ನಾವು ಕೇಳ್ತಕ್ಕಂಥದ್ದು ಏನಂತ ಕೇಳಿ ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿಯ ಶಿಫಾರಸಿನ ಪ್ರಕಾರ ಇವತ್ತು ನಾವು ಪ್ರತಿ ಟನ್ ಕಬ್ಬಿಗೆ 5,000 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು ಅಂತಕ್ಕಂಥ ಮಾತನ್ನು ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಅವರು ವೇ ಬ್ರಿಡ್ಜನ್ನು ಯಾವುದೇ ಕಾರಣಕ್ಕೂ ಕೂಡ ವೇ ಬ್ರಿಡ್ಜನ್ನು ಇಲ್ಲಿವರೆಗೂ ಕೂಡ ಇಲ್ಲಿಯೂ ಮಾಡ್ತಾ ಇಲ್ಲ. ರೈತರ ಕಬ್ಬನ್ನು ಕಟಾವು ಮಾಡಿ ಒಂದು ವೇಳೆ ಕಾಟಾವು ಮಾಡೋಕ್ಕೆ 1 ದಿನ ಹೋಯ್ತು, 12 ತಾಸು ಹೋಯ್ತು ಅಂದರೆ ಅದು ಸಕ್ಕರೆ ಅಂಶ ಕಮ್ಮಿ ಆಗ್ತದೆ, ಸಕ್ಕರೆ ಇಳುವರಿ ಕಮ್ಮಿ ಬರ್ತದೆ. ಅದ್ರ ಜೊತೆಗೆ ಕಬ್ಬನ್ನು ಹೀರಿ ಕಾಟ ಬರಲಾರ್ದಂಥ ರೀತಿಯಲ್ಲಿ ತೂಕದಲ್ಲಿ ಅನ್ಯಾಯ ಆಗ್ತದೆ, ತೂಕ ಕಮ್ಮಿ ಬರ್ತಕ್ಕಂಥ ರೀತಿಯಲ್ಲಿ ಮೋಸ ಆಗ್ತದೆ. ಆ ಕಾರಣಕ್ಕೆ ವೇ ಬ್ರಿಡ್ಜನ್ನು ಪ್ರತಿ ಸಕ್ಕರೆ ಕಾರ್ಖಾನೆಗಳಲ್ಲಿ ವೇ ಬ್ರಿಡ್ಜನ್ನು ಹಾಕಬೇಕು. ಆ ವೇ ಬ್ರಿಡ್ಜ್ ಹೊರಗಡೆ ಹಾಕಿ ಗೇಟಿನ ಹತ್ರ ಹಾಕಿ ರೈತರ ಕಬ್ಬನ್ನು ಕಾಟ ಮಾಡಿ ಗಾಡಿಗಳನ್ನು ಒಳಗಡೆ ಕಳಿಸ್ಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಒತ್ತಾಯನ ಮಾಡ್ತಾಯಿದ್ವಿ. ಅದಕ್ಕೆ ಸಂಬಂಧಪಟ್ಟಂಗೆ ಸಭೆಯನ್ನು ನಡೆಸಬೇಕು ಅಂತೇಳಿ. ಇನ್ನು ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ನಮಗೆ ಅವರು ಮೋಸ ಯಾವ ರೀತಿ ಮಾಡ್ತಾಯಿದ್ದಾರೆ ಅಂತ ಕೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಇಳುವರಿ ಏನಿದೆ, ನಮ್ಮ ಸಕ್ಕರೆ ಇಳುವರಿ, ನಮ್ಮ ಸಕ್ಕರೆ ಇಳುವರಿ ನಮ್ಮಲ್ಲಿ ಗುಲ್ಬರ್ಗದ ಇರ್ತಕ್ಕಂಥದ್ದು ಅವ್ರಿಗೆ ತೋರಿಸಿದೆ ಏನಂತ ಕೇಳಿದ್ರೆ 10.1 ತೋರಿಸಿರ್ತಕ್ಕಂಥದ್ದು, ಆಮೇಲೆ 9.2 ತೋರಿಸಿರ್ತಕ್ಕಂಥದ್ದು. ಅವರು ಸಕ್ಕರೆ ಇಳುವರಿಯಲ್ಲಿ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ KPRದವ್ರು ತೋರಿಸಿರ್ತಕ್ಕಂಥ ಎಷ್ಟು ಅಂತ ಕೇಳಿದ್ರೆ 10.14 ಸಕ್ಕರೆ ಇಳುವರಿ. ನಮ್ಮ ಕಲಬುರಗಿ ಜಿಲ್ಲೆಯ ನಮ್ಮ ರಾಜ್ಯದ ಉಪಾಧ್ಯಕ್ಷರು ಅವರೆಲ್ಲರೂ ರೈತರ ಜೊತೆಗೆ ಮಧ್ಯಪ್ರವೇಶ ಮಾಡಿ ಸರ್ಕಾರ ಜೊತೆಗೆ ಹೋಗಿ ಇದಕ್ಕೆ ಹೋಗಿ ಟೆಸ್ಟ್ ಮಾಡಿರ್ತಕ್ಕಂಥದ್ದು 11.2 ಬರ್ತಕ್ಕಂಥ ಸಕ್ಕರೆ ಇಳುವರಿ ನಮ್ಮ ಕಲಬುರಗಿ ಜಿಲ್ಲೆದು. ಆದರೆ ಅವರು ತೋರಿಸಿ ಇಳುವರಿ ಕಮ್ಮಿ ತೋರಿಸ್ಕಿಸಿ ನಮಗೆ ರೈತರಿಗೆ ಮೋಸ ಮಾಡ್ತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಆಗ್ತಕ್ಕಂಥದ್ರಿಂದ ಇದು ತುಂಬ ಕಬ್ಬು ಬೆಳೆಗಾರರ ಬೆನ್ನಿಗೆ ಚೂರಿ ಎಳಿತಕ್ಕಂಥ ರೀತಿಯಲ್ಲಾಗಿದೆ. ಒಂದು KPRದವ್ರು ಎಷ್ಟು ತೋರಿಸಿದ್ರು ಅಂತ ಕೇಳಿದ್ರೆ ಇಳುವರಿ 10.14. ಇನ್ನು NSLದವ್ರು ಎಷ್ಟು ತೋರಿಸಿದ್ರು ಅಂತ ಕೇಳಿದ್ರೆ 10.15.
ರೇಣುಕಾದವರು ಎಷ್ಟು ತೋರಿಸಿದ್ದಾರೆ ಅಂತ ಕೇಳಿದ್ರೆ 9.60 ಅವರು ತೋರಿಸಿರ್ತಕ್ಕ. ಉಗಾರದವ್ರು ಎಷ್ಟು ತೋರಿಸಿದ್ರು ಅಂತ ಕೇಳಿದ್ರೆ ತೀರಾ 8.80 ಸಕ್ಕರೆ ಇಳುವರಿಯನ್ನು ಅವರು ತೋರಿಸಿರ್ತಕ್ಕಂಥದ್ದು. ಎಲ್ಲ ರಾಜ್ಯ ಸರ್ಕಾರದ ಅವೈಜ್ಞಾನಿಕ ಒಳ ಮೀಸಲಾತಿ ವಿರುದ್ಧ ಸೆಪ್ಟೆಂಬರ್ 8ರಂದು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯಲ್ಲಿನ ಸಿ ವಿಭಾಗಕ್ಕೆ ಅಸಂವಿಧಾನಿಕ ಪದವಾದ ಸ್ಪರ್ಶ ಪದವನ್ನ ಸರ್ಕಾರ ತಕ್ಷಣವೇ ಕಡತದಿಂದ ತೆಗೆದುಹಾಕಿ ವಿಮುಕ್ತ ಸಮುದಾಯಗಳೆಂದು ಗುರುತಿಸಬೇಕೆಂದರು ಮತ್ತು ಅವೈಜ್ಞಾನಿಕ ಒಳ ಮೀಸಲಾತಿ ವರ್ಗೀಕರಣ ಮಾಡಿದ್ದನ್ನು ಸರ್ಕಾರ ಕೈಬಿಡಬೇಕೆಂದು ಉಗ್ರವಾಗಿ ಖಂಡಿಸಿ ಬಂಜಾರ ಬೋವಿ ಕೋರಚ ಕೋರಮ ಸಮಾಜ ಕ್ಷೇಮಾಭಿವೃದ್ಧಿ ಸಂಘ ಕಲಬುರಗಿ ವತಿಯಿಂದ ಸೆಪ್ಟೆಂಬರ್ 8ರಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಮಾಡುವುದರ ಮೂಲಕ ಜಿಲ್ಲಾಧಿಕಾರಿಗಳಿಂದ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಎಂದರು. ಅದರಿಂದ ಏನೇನು ತೊಂದರೆ ಆಗಿದೆ ಹೇಳಿದ್ದಾರೆ. ಈಗ ನಮ್ಮ ಕರ್ನಾಟಕದಲ್ಲಿ 10ನೇ ತಾರೀಕು ಸೆಪ್ಟೆಂಬರ್ ಬೆಂಗಳೂರು ಚಲೋ ಅಂಥೇಳಿ ನಾವು ಘೋಷಣೆ ಮಾಡೀವಿ. ಬೆಂಗಳೂರು ಚಲೋ ಯಾಕಂತಂದ್ರೆ ಈ ನಾಗಮೋಹನ್ ದಾಸ್ ವರದಿ ಅದು ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ಮೇಲೆ ನಾಗಮೋಹನ್ ದಾಸ್ ವರದಿ ಅದು ಅವರು ಮಾಡಲಿಲ್ಲ, ಕ್ಯಾಬಿನೆಟ್ ತಾವೇ ಅದನ್ನು ಮಾಡಿಫೈ ಮಾಡಿ ಅವ್ರಿಗೆ ಅನುಕೂಲ ಆದಂತೆ ಆಗಂಗೆ ಕೆಲವರಿಗೆ ಅಪೀಸ್ ಮಾಡಲಿಕ್ಕೆ ಕೆಲವರಿಗೆ ಖುಷಿ ಮಾಡಲಿಕ್ಕೆ ಆ ವರದಿ ಅದನ್ನು ಮಾಡಿಫೈ ಮಾಡಿ ಕ್ಯಾಬಿನೆಟ್ ನಿರ್ಣಯ ತೊಗೊಂಡದು. ಅದ್ರ ಆ ವರದಿದಾಗ ಏನದ ನಮ್ಮ ಹತ್ರ ಅದ ಅದು ಅದರಲ್ಲಿ ಈ ವರದಿ ಬೇರೆ ಇವ್ರು ಮಾಡಿದ್ದು ಬೇರೆ. ಈ ವರದಿಯಲ್ಲಿನೂ ಭಾಳಷ್ಟು ಸತ್ಯಾಂಶಗಳು ಬಂದಿಲ್ಲ. ನಾವು ವರದಿಯಲ್ಲಿ ಏನಿದೆ ಅಂದರೆ ಎರಡು ವರ್ಷದೇ ಅವರು ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡು ಈ ಸಮುದಾಯದವ್ರಿಗೆ ಸೀಟ್ ಸಿಕ್ಕದ 50% ಇವ್ರಿಗೆ ಸೀಟ್ ಸಿಕ್ಕದ ಅಂಥೇಳಿ ಭಾಳ ಡಿಫ್ರೆನ್ಸ್ ತೋರಿಸ್ತೀವಿ. ಕೇವಲ ಒಂದು ವರ್ಷದ ರಿಪೋರ್ಟ್ ಸ್ಟಡಿ ಮಾಡಿ ಈ ಬಂಜಾರ ಬೋವಿ ಸಮಾಜದವ್ರು ಮುಂದುವರೆದಾರೆ ಅಂಥೇಳಿ ಬಿಂಬಿಸ್ಯಾರ. ನಾವು ಇವತ್ತು ನಮ್ಮ ಕೆಲವ್ರಿಗೆಲ್ಲ ಶಾಸಕರಿಗೆ ಬೇರೆ ನಮ್ಮ ಸಮಾಜದ ಶಾಸಕರಿಗೆ ಬಿಟ್ಟು ಬೋವಿ ಸಮಾಜ ಶಾಸಕರಿಗೆ ಬಿಟ್ಟು ಎಲ್ಲರಿಗೂ ಒಂದೇನು ಇಂಪ್ರೆಷನ್ ಕ್ರಿಯೇಟ್ ಮಾಡ್ಯಾರಂದ್ರೆ ಬಂಜಾರ ಸಮಾಜದವರು ಬೋವಿ ಸಮಾಜದವರು ಕೊರ್ಮಾ ಕೊರ್ಚಾ ಸಮಾಜದವರು ಭಾಳಷ್ಟು ಮುಂದುವರೆದಾರ, ಇವರೇ ಬೆನಿಫಿಟ್ ತೊಗೊಲಿಕ್ಕತ್ತಾರ ಅಂಥೇಳಿ ಟೋಟಲಿ ಸುಳ್ಳು ಬಿಂಬಣೆ ಮಾಡಿದ್ದಾರೆ. ಅದು ನಾವು 1976 ಇಸ್ವಿದಾಗ ನಾವು SC ಬಂದೀವಿ. ನಾವು ಇನ್ನೂ ತನಕ ನಮ್ಮ ಸಮಾಜದಿಂದ ಒಬ್ಬರು IAS ಆಫೀಸರ್ ಇಲ್ಲ, ಡೈರೆಕ್ಟ್ ಯಾವ ದೊಡ್ಡ ಪೋಸ್ಟ್ ಇಲ್ಲ, ಗ್ರೂಪ್ ಡಿ ಅಲ್ಲೇ ಅವ. ಅದು ಹಿಂದಿನ ಸ್ಟ್ಯಾಟಿಸ್ಟಿಕ್ ತೊಗೊಳ್ಳಾರ್ದು ಇದು ಒಂದು ಬೇರೆಯವ್ರಿಗೂ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ನಮ್ಮ ಸಮುದಾಯದ MLA ಬಿಟ್ಟು ಬೇರೆ MLAಗಳಿಗೂ ಅವ್ರ ತಲೆಗೆ ಏನದ ಅಂದರೆ ಭಾಳ ಮುಂದುವರೆದ ಸಮಾಜ ಅಂತೇಳಿ ಅದು ತಲೆಗೆ ಇಟ್ಕೊಂಡು ಅವರು ಹೊರಗೆ ಮಾತಾಡ್ತಾರೆ. ಇದಕ್ಕೆ ನಮ್ದು ಏನದ ಅಂದರೆ ಈಗ ಎಲ್ಲ ಈ ಕರ್ನಾಟಕದ 224 MLAಗಳಿಗೆ MP ಗಳಿಗೆ ನಾವು ಅವ್ರಿಗೆ ಬರೆದಿಷ್ಟು ತೋರಿಸ್ತೀವಿ, ಇದು ತಪ್ಪದ, ಅವ್ರ ತಲೆಗಿಂತ ತೆಗಿಬೇಕು, ಬಂಜಾರದವ್ರು ಮುಂದುವರೆದ ಅಂಥೇಳಿ ಅದೊಂದು ಇದು ಮಾಡ್ತಾ ಇದ್ದಾರೆ. ಆಮೇಲೆ ನಾಗಮೋಹನ್ ದಾಸ್ ವರದಿಯಲ್ಲಿ ನಮಗೆ 4% 4 ಜಾತಿಗೆ 4% ಕೊಟ್ಟಿದ್ರು. ಈಗ 1% ಜಾಸ್ತಿ ಮಾಡಿ 59 ಕಾಸ್ಟ್ ಹಾಕ್ಯಾರ. ಇದರಿಂದ ಏನಂತಂದ್ರೆ ಥರ್ಡ್ ಕ್ಯಾಟಗರಿ, ಈ ಥರ್ಡ್ ಕ್ಯಾಟಗರಿದಾಗ ಒಬ್ರೊಬ್ರು ಹೊಡೆದಾಡ್ಕೊಳ್ಬೇಕು ರೀತಿಯಲ್ಲಿ ಪ್ರೊಟೆಸ್ಟ್ ಮಾಡಿ ಡಿಸಿಗೆ ಮನವಿ ಸಲ್ಲಿಸಿದ್ದಾರೆ. ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಇಂದು ಕಲಬುರಗಿಯಲ್ಲಿ ಬುಡಕಟ್ಟು ಸಮುದಾಯದವರ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಬುಡಕಟ್ಟು ಸಮುದಾಯದ ಜನಾಂಗಕ್ಕೆ ಸಂವಿಧಾನಬದ್ಧವಾಗಿ ಅಗತ್ಯವಾಗಿ ಸಿಗಬೇಕಾದ ಮೀಸಲಾತಿ ಸೌಲಭ್ಯ ಯಾವುದೇ ಅಡೆತಡೆ ಇಲ್ಲದೆ ಸಿಗುವಂತೆ ಸರ್ಕಾರ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಆದೇಶಿಸಬೇಕು. ಬುಡಕಟ್ಟು ಸಮುದಾಯದ ಈ ಜನಾಂಗಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕುಲ ಕಸುಬಿನ ಕಲೆ, ನೃತ್ಯ, ಜಾನಪದ ಹಾಡುಗಾರಿಕೆ ಪ್ರೋತ್ಸಾಹಿಸಲು ಪ್ರತಿ ತಿಂಗಳು ಮಾಶಾಸನ ಕೊಡಬೇಕು. ಈ ಜನಾಂಗದ ನಾಡಿನಾದ್ಯಂತ ಹೆಣ್ಣು ಮಕ್ಕಳಿಗೆ ಸೂಕ್ತ ರಕ್ಷಣೆ ಒದಗಿಸಬೇಕು. ಈ ಜನಾಂಗಕ್ಕೆ ಮೀಸಲಾತಿ ಸೌಲಭ್ಯ ಯಾವುದೇ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಸರ್ಕಾರ ಕಿವಿ ಕೊಡದೆ ಮುಕ್ತವಾಗಿ ರಾಜ್ಯದಲ್ಲಿ ಈ ಬುಡಕಟ್ಟು ಸಮುದಾಯಗಳಿಗೆ ಬರುವ ಜನಾಂಗಕ್ಕೆ ಮೀಸಲಾತಿ ಸೌಲಭ್ಯ ಒದಗಿಸಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿದರು. ಬುಡಕಟ್ಟು ಸಮುದಾಯಗಳ ಸಂಸ್ಕೃತಿ ಸಾಹಿತ್ಯ ಪರಿಷತ್ತಿನ
ಎಲ್ಲ ಜನಾಂಗಗಳಿಗೆ ಜಯವಾಗಲಿ. ಬುಡಕಟ್ಟು ಸಮುದಾಯಗಳ ಸಾಹಿತ್ಯ ಕೋಳಿ ಸಂಸ್ಕೃತಿ ಸಾಹಿತ್ಯ ಪರಿಷತ್ತಿನ ಎಲ್ಲ ಜನಾಂಗಗಳಿಗೆ ಜಯವಾಗಲಿ. ಸಂಪ್ರದಾಯ ಕುಟುಂಬಕ್ಕೆ ಗೌರವಧನ ನೀಡಲೇಬೇಕು. ತಲೆಮಾಂತರದಿಂದ ನಡ್ಕೊಂಡು ಬಂದಂತ ಜೋಕ್ಯ ಸಂಪ್ರದಾಯಕ್ಕೆ 50,000 ಗೌರವಧನ ನೀಡಲೇಬೇಕು. ತಲೆಮಾಂತರದಿಂದ ನಡ್ಕೊಂಡು ಬಂದಂತ ಜೋಕ್ಯ ಸಂಪ್ರದಾಯ ಕುಟುಂಬದವರಿಗೆ ಗೌರವಧನ 50,000 ನೀಡಲೇಬೇಕು. ಸಮುದಾಯದ ಎಸ್ ಟಿ ಹೋರಾಟ ಸಮಿತಿಯಲ್ಲಿ ಕೆಲಸ ಮಾಡ್ತೀನಿ. ಬಂಧುಗಳೇ, ಇವತ್ತಿನ ಮುಖ್ಯ ಉದ್ದೇಶ ಈ ಹೋರಾಟದ ಮುಖಾಂತರ ಏನು ತಳವಾರ ಸಮುದಾಯದಲ್ಲಿ ಒಂದು ಬುಡಕಟ್ಟ ಜನಾಂಗರಲ್ಲಿ ತಲೆಮಾಂತರಲಿಂದ ಬಂದಂಥ ಒಂದು ಜೋಕ್ಯ ಸಂಪ್ರದಾಯದ ಕುಟುಂಬಸ್ಥರಿಗೆ ಇಲ್ಲಿವರೆಗೆ ಯಾವುದೇ ರೀತಿ ಸರ್ಕಾರಿ ಸೌಲಭ್ಯಗಳು ಸಿಕ್ಕಿಲ್ಲ. ಬಹಳ ಒಂದು ಶೋಷಣೆಗೆ ಒಳಗಾದಂಥ ತಳವಾರ ಸಮುದಾಯ ಕೂಡಲೇ ನಮ್ಮ ತಳವಾರ ಸಮುದಾಯ ಜೋಕ್ಯ ಕುಟುಂಬದವರಿಗೂ ಮತ್ತು ಪ್ರತಿ ವರ್ಷ ಪ್ರತಿಯೊಬ್ಬರಲ್ಲಿ ಆ ಕುಟುಂಬದ ಜೋಕ್ಯ ಸಂಪ್ರದಾಯ ಕುಟುಂಬರಿಗೆ ಏನು ನಡ್ಸ್ಕೊಂಡು ಹೊಂಟ್ರಲ್ಲ ಪ್ರತಿಯೊಬ್ಬರ ಅಕೌಂಟಿಗೆ ಕೂಡ 51,000 ರೂಪಾಯಿ ಗೌರವ ಧನ ನೀಡಬೇಕು. ಮತ್ತು ಯಾವುದೇ ಕರಾರು ಕಂಡೀಷನ್ ಇರಲಾರ್ದೆ ಆ ಕುಟುಂಬದವರಿಗೆ ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಮುಂದಿನ ಭವಿಷ್ಯ ನಿರ್ಮಾಣ ಮಾಡ್ಕೋಕ್ಕೆ ಒಂದು ಎಸ್ ಟಿ ಸರ್ಟಿಫಿಕೇಟ್ ನೀಡಬೇಕಾಗಿ ಈ ಹೋರಾಟದ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ನಾವು ಒತ್ತಾಯ ಮಾಡ್ತೇವೆ ಬಂಧುಗಳೇ. ಇನ್ನೊಂದು ಯಾಕೆ ಈ ಮಾತು ಹೇಳೋಕೆ ಇಷ್ಟಪಡ್ತೇವೆ ಅಂತಂದ್ರೆ, ಈ ಬುಡಕಟ್ಟ ಜನಾಂಗದವರು ಏನಿದ್ದಾರೆ ನಮ್ಮ ತಾಯಂದರು ಯಾವುದೇ ಒಂದು ವಿದ್ಯಾಭ್ಯಾಸ ಇಲ್ಲ, ಯಾವುದೇ ಒಂದು ಶಿಕ್ಷಣ ಪಡೆದಿಲ್ಲ. ಅವರು ಹಿಂದೂ ಸಾಹಿತಿ ಮಹಿಳೆ ದೀಪಾ ಬಸ್ತಿ ಅವರನ್ನ ಕರೆಯಬೇಕಿತ್ತು ಅಂತ ಸಿದ್ದರಾಮಯ್ಯ ಅವರಿಗೆ ಯಾಕೆ ಅನಿಸಲಿಲ್ಲ? ಆದರೆ ಬಾನು ಮುಸ್ತಾಕ್ ಅವರಿಗೆ ಆಹ್ವಾನ ಯಾಕೆ ಮಾಡಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಪ್ರಶ್ನೆ ಮಾಡಿದರು. ಶಿವಮೊಗ್ಗದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದಸರಾ ಉದ್ಘಾಟನೆಗೆ ಸಾಹಿತಿ ಬಾನು ಮುಸ್ತಾಕ್ ಅವರಿಗೆ ಅರಿಶಿನ ಕುಂಕುಮ ನೀಡಿ ಆಹ್ವಾನಿಸುತ್ತಿರುವುದು ತಪ್ಪು ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿಕೆ ವಿಚಾರವಾಗಿ ನಾನು ಈ ಹೇಳಿಕೆಯನ್ನು ಗಮನಿಸಿದ್ದೇನೆ ಎಂದರು. ಮತ್ತೊಬ್ಬ ಹಿಂದೂ ಸಾಹಿತಿ ಬುಕರ್ ಪ್ರಶಸ್ತಿ ಪಡೆದಿದ್ರು ಹಿಂದೂ ಸಾಹಿತಿ ಮಹಿಳೆ ದೀಪಾ ಬಸ್ತಿ ಅವರನ್ನ ಕರೆಯಬೇಕು ಅಂತ ಸಿದ್ದರಾಮಯ್ಯ ಅವರಿಗೆ ಯಾಕೆ ಅನಿಸಿರಲಿಲ್ಲ ಎಂದರು. ಡಿಕೆ ಶಿವಕುಮಾರ್ ಅವರು ಚಾಮುಂಡಿ ಬೆಟ್ಟದ ಬಗೆಗಿನ ಹೇಳಿಕೆ ನೀಡಿರುವುದು ಸರಿಯಲ್ಲ. ಹಿಂದೂಗಳ ಬೆಟ್ಟನ ಅಂತ DCM ಅವರು ತನದ ಹೇಳಿಕೆ ನೀಡಿದ್ರು. ಈ ರೀತಿ ಹೇಳಿಕೆಯನ್ನು ದೇಶದ ಹಿಂದೂಗಳೆಲ್ಲರೂ ಖಂಡಿಸುತ್ತಾರೆ. ಇನ್ನು ಧರ್ಮಸ್ಥಳ ಧರ್ಮಯಾತ್ರೆಗೆ ಕರಾವಳಿ ಭಾಗದ ಶಾಸಕರಿಗೆ ಭಾಷಣಕ್ಕೆ ಅವಕಾಶ ನೀಡಿಲ್ಲ ಎಂಬ ಆರೋಪದ ವಿಚಾರವಾಗಿ ಮಾತನಾಡಿದ ಅವರು, ಧರ್ಮಸ್ಥಳ ಚಲೋ ನಿರೀಕ್ಷೆಗೆ ಮೀರಿ ಯಶಸ್ವಿಯಾಗಿದೆ. SIT ತನಿಖೆ ದಿನದಿಂದ ದಿನಕ್ಕೆ ತಡವಾಗುತ್ತಿದೆ. 1 ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಧರ್ಮಸ್ಥಳ ಹೋರಾಟದಲ್ಲಿ ಭಾಗಿಯಾಗಿದ್ರು. ಧರ್ಮಸ್ಥಳ ಚಲೋ ಮಂಜುನಾಥನ ಆಶೀರ್ವಾದದಿಂದ ಯಶಸ್ವಿಯಾಗಿದೆ ಎಂದರು. ಮಾನ್ಯ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಗಮನಿಸಿದ್ದೇನೆ. ಬಾನು ಮುಸ್ತಾಕ್ ಅವರು ಅರಿಶಿನ ಕುಂಕುಮ ಹಚ್ಕೊಂಡು ಬರಬೇಕು, ಹೂ ಮುಡ್ಕೊಂಡು ಬರಬೇಕು ಅಂತೇಳಿ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅದು ತಪ್ಪು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದು ತಪ್ಪು ಅಂತೇಳಿ ಮುಖ್ಯಮಂತ್ರಿಗೆ ಅನಿಸಿದ್ದು, ಬಾನು ಮುಸ್ತಾಕ್ ಜೊತೆನಲ್ಲಿ ಮತ್ತೊಬ್ಬ ಹಿಂದೂ ಮಹಿಳೆ ದೀಪಾ ಬಾಸ್ತಿ, ಕೊಡಗಿನ ಮಹಿಳೆ, ಅವರು ಕೂಡ ಈ ಬೂಕರ್ ಪ್ರಶಸ್ತಿ ಬಂದಿರುವಂಥದ್ದು. ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ. ಐತಿಹಾಸಿಕ ದಸರಾದ ಉದ್ಘಾಟನೆಗೆ ಮುಸ್ತಾಕ್ ಅವ್ರನ್ನ ಕರಿಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಅನ್ನಿಸ್ತದೆ. ಆದ್ರೆ ಒಬ್ಬ ಹಿಂದೂ ಮಹಿಳೆ ದೀಪಾ ಬಸ್ತಿನ್ ಕರಿಬೇಕು ಅಂತೇಳಿ ಯಾಕೆ ಮುಖ್ಯಮಂತ್ರಿಗಳು ಅನಿಸ್ಲಿಲ್ಲ? ಹಾಗಾದ್ರೆ ಇದಕ್ಕೆ ಮೊದಲು ರಾಜ್ಯದ ಮುಖ್ಯಮಂತ್ರಿಗಳು ಉತ್ತರ ನೀಡಬೇಕಾಗ್ತದೆ. ಮತ್ತೊಂದು ಕಡೆ DK ಶಿವಕುಮಾರ್ ಅವರು ಹೇಳಿರುವಂತದ್ದು ಉದ್ದಟತನದ ಹೇಳಿಕೆ. ಇವತ್ತು ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿರ್ತಕ್ಕಂಥದ್ದಲ್ಲ, ಇದ್ರ ಅವಶ್ಯಕತೆ ಇತ್ತಾಗಾದ್ರೆ ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿಗೆ
ಏನ್ ಮಾಡೋದು ಕೊಟ್ಟಿದ್ದಾರೆ ಹಾಗಾದ್ರೆ ಇವತ್ತು ನಮ್ಮ ರಾಜ್ಯವನ್ನ? ಧರ್ಮಸ್ಥಳ ಚಲೋ ನಮ್ಮ ನಿರೀಕ್ಷೆಗೂ ಮೀರಿ ಬಹಳ ಯಶಸ್ವಿಯಾಗಿ ನಡೆದಿರುವಂಥದ್ದು. ನಾವು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಒಂದು ಕಡೆ ಕೋಟ್ಯಾಂತರ ಮಂಜುನಾಥೇಶ್ವರನ ಭಕ್ತರಿಗೆ ನೋವಾಗ್ತಾ ಇದ್ದಾರೆ ಅಪಪ್ರಚಾರದ ಕಾರಣದಿಂದಾಗಿ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ SIT ತನಿಖೆ ದಿನೇ ದಿನೇ ತಡ ಆಗ್ತಾ ಇರತಕ್ಕಂಥ ಪರಿಣಾಮವಾಗಿ ಏನು ಅಸಂಖ್ಯಾತ ಭಕ್ತರು ನೊಂದಿದ್ರು. ಇವೆಲ್ಲ ವಿಚಾರಗಳನ್ನ ಹಿಡ್ಕೊಂಡು ನಾವು ಧರ್ಮಸ್ಥಳ ಚಲೋನ ನೀಡಿದ್ವಿ. 1 ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಂದ, ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಿಂದನೂ ಸಹ ನಮ್ಮ ಕಾರ್ಯಕರ್ತರು ಬಂದಿದ್ರು, ಹಿಂದೂ ಕಾರ್ಯಕರ್ತರು ಬಂದಿದ್ರು. ಬಹಳ ಯಶಸ್ವಿಯಾಗಿ ನಮ್ಮ ಆ ಹೋರಾಟ ಆಗಿದೆ. ನಮ್ಮ ಅಪೇಕ್ಷೆ ಇದ್ದಿದ್ದು, ಯಾಕಂದ್ರೆ ದೂರದಿಂದ ಬಂದಂತ ನಮ್ಮ ಕಾರ್ಯಕರ್ತರು ಸುರಕ್ಷಿತವಾಗಿ ಅವರು ತಲುಪಬೇಕು ಬೇಗ ಅನ್ನೋದು ಉದ್ದೇಶ. ಲಕ್ಷಾಂತರ ಜನ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಎಷ್ಟು ಜನಕ್ಕೆ ಮಾತನಾಡಕ್ಕೆ ಅವಕಾಶ ಸಿಗ್ತದೆ ನೀವು ಕಲ್ಪನೆ ಮಾಡ್ಕೋಬಹುದು. ಅವತ್ತು ಒಳ್ಳೆಯ ಪ್ರಶ್ನೆ ಕೇಳಿದ್ದು ನಮ್ಮ ಹಿರಿಯ ಆಗಿರುವಂತಹ ಕಾರ್ಕಳದ ಸುನೀಲ್ ಕುಮಾರ್ ಅವರು. ಇಲ್ಲ ಅಧ್ಯಕ್ಷರೇ, ಪಾಪ ಜನ ಬಹಳ ಹೊತ್ತಿನ ಸಮಯದಿಂದ ಕಾಯ್ತಾ ಇದ್ದಾರೆ, ಒಂದು 4-5 ಜನ ನಾಯಕರ ಭಾಷಣಕ್ಕೆ ಮಾತ್ರ ಸೀಮಿತ ಮಾಡಿ ಅಂತೇಳಿ ಅವರು ಸಲಹೆಯನ್ನ ನೀಡಿದ್ರು. ಮತ್ತೆ ಕಾರ್ಯಕ್ರಮ ಉದ್ಘಾಟನೆ ನಮ್ಮ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರೇ ಉದ್ಘಾಟನೆಯನ್ನ ಮಾಡಿದ್ರು. ನಮ್ಮ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು, ಹಿರಿಯರು ಫಸ್ಟ್ ಎಲ್ಲ ಮಾತಾಡಿ ಪ್ರಹ್ಲಾದ್ ಜೋಶಿ ಅವರು ನಾವು ಮಾತಾಡೋಣ ಅಂತೇಳಿ ಅವ್ರು ಸಲಹೆಯನ್ನ ಕೊಟ್ಟ ನಂತರದಲ್ಲಿ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಭಾಷಣ ಮಾಡಿದ್ರು. ಶ್ರೀ ಶರಣಬಸವೇಶ್ವರ ಮಹಾದಾಸೋಹ ಸಂಸ್ಥಾನದ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾಗಿ ಮತ್ತು ಶರಣಬಸವ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಮಾತೋಶ್ರೀ ಡಾಕ್ಟರ್ ದ್ರಾಕ್ಷಾಯಣಿ ಎಸ್ ಅಪ್ಪ ಅವರು ಅಧಿಕಾರ ವಹಿಸಿಕೊಂಡರು. ಶರಣಬಸವೇಶ್ವರ ದೇವಸ್ಥಾನ ಆವರಣದ ಅನುಭವ ಮಂಟಪದಲ್ಲಿ ಶರಣಬಸವ ವಿಶ್ವವಿದ್ಯಾಲಯ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ವತಿಯಿಂದ ಏರ್ಪಡಿಸಿದ ಅಭಿನಂದನಾ ಸಮಾರಂಭದಲ್ಲಿ ಸಂಸ್ಥಾನದ 9ನೇ ಪೀಠಾಧಿಪತಿ ಪೂಜ್ಯ ಶ್ರೀ ದೊಡ್ಡಪ್ಪ ಅಪ್ಪ ಅವರ ಸಾನ್ನಿಧ್ಯದಲ್ಲಿ ಮಾತೋಶ್ರೀ ಡಾಕ್ಟರ್ ದ್ರಾಕ್ಷಾಯಣಿ ಎಸ್ ಅಪ್ಪ ಅವರ ಹೆಸರನ್ನು ಘೋಷಿಸಲಾಯಿತು. ओम सरस्वती नमस्तुभ्यं वरदे कामरूपिणी विद्यारंभं करिष्यामि सिद्धिर्भवतु मे सदा हरः ओम वादतायो नृत्तो वादता प्रतिपत्तये जगदविदुरो वन्दे पार्वती परमेश्वरो हरः ओम ಬೆಳಗನೆ ಬೆಳಗುವೆ ಅಭಿನಂದನೆಗಳು. ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸಬೇಕು ಅವರಿಗೆ. ಉಮಾದೇವಿ ಕಾಡಲ್ಲಿ ತಾಯಿಯವರು ಸಹ ಅವ್ವಾಜಿಯವರಿಗೆ ಗೌರವಿಸಿ ಸನ್ಮಾನಿಸಬೇಕು. ಅದೇ ರೀತಿಯಾಗಿ ಕುಲಪತಿಗಳು, ಕುಲಸಚಿವರು, ವಿಶ್ವವಿದ್ಯಾಲಯದ ನಿರ್ದೇಶಕರು ಹಾಗೂ ಹಣಕಾಸು ಸಹ ಅವ್ವಾಜಿಯವರನ್ನ ಸನ್ಮಾನಿಸ್ತಾ ಇದ್ದಾರೆ. ಅವ್ವಾಜಿಯವರಿಗೆ ತುಂಬು ಹೃದಯದ ಅಭಿನಂದನೆಗಳು. ಎಲ್ಲರೂ ಚಪ್ಪಾಳೆ ತಟ್ಟುವುದರ ಮೂಲಕ ಅಭಿನಂದಿಸಬೇಕು. ವಿಶ್ವವಿದ್ಯಾಲಯದ ಮುಖ್ಯ ಘಟ್ಟ ಅವ್ವಾಜಿಯವರಿಗೆ ಕುಲಾಧಿಪತಿಗಳಾಗಿ
ಅಭಿನಂದಿಸಬೇಕು. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸೋಣ. ಇಷ್ಟು ಹೇಳಿ ಮಾತುಗಳನ್ನು ಮುಗಿಸುತ್ತೇನೆ. ನಿರ್ವಹಿಸುತ್ತಿದ್ದಾರೆ. ಇದರಲ್ಲಿ ಶ್ರೀ ದೇವಗಲ್ ಸರ್ ಕೊಡುಗೆನೂ ಬಹಳ ಇದೆ. ಹಾಗೆ ಅವರ ತಂಡದಲ್ಲೂ ಕೂಡ ಬಹಳ ಪರಿಶ್ರಮ ಪಟ್ಟಿದ್ದಾರೆ ಅಂತ ಹೇಳಲು ನಮಗೆ ಹೆಮ್ಮೆ ಅನಿಸುತ್ತದೆ. ನಿಮ್ಮ ಅಪ್ಪಾಜಿಯವರು ಶಾಲೆಯಿಂದ ಸ್ನಾತಕೋತ್ತರ ಮಟ್ಟದವರೆಗೆ ತಾಂತ್ರಿಕ ಶಿಕ್ಷಣವನ್ನು ಒಳಗೊಂಡಂತೆ ಮಹಿಳೆಯರಿಗಾಗಿ ವಿಶೇಷ ಕೋರ್ಸ್ಗಳನ್ನು ಆರಂಭಿಸಿದರು. ಈ ಪ್ರಯತ್ನದಿಂದ ನಮ್ಮ ಪ್ರದೇಶದ ಮಹಿಳೆಯರು ಸ್ವಾವಲಂಬಿಗಳಾಗಿ ಮಹಿಳಾ ಸಬಲೀಕರಣ ಹೆಜ್ಜೆಯನ್ನು ಇಟ್ಟರು. ವಿಶೇಷವಾಗಿ ಹೆಣ್ಮಕ್ಳಿಗಂತ ಫೀಸ್ ಕನ್ಸೆಷನ್ ಇಟ್ಟು ಹೆಣ್ಮಕ್ಳಿಗೆ ಓದಕ್ಕೆ ಬಹಳ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಿಮ್ಮ ಅಪ್ಪಾಜಿಯವರು. ಇನ್ನು ಇದೇ ವೇಳೆಯಲ್ಲಿ ಬಸವರಾಜ ದೇಶಮುಖ್, ಶರಣಬಸಪ್ಪ ನಿಷ್ಠಿ, ಅರುಣಕುಮಾರ್ ಪಾಟೀಲ್, ವಿಡಿ ಮೈತ್ರಿ, ಡಾಕ್ಟರ್ ಎಸ್.ಜಿ. ಡೊಳ್ಳೆಗೌಡರ್, ಡಾಕ್ಟರ್ ನೀಲಾಂಬಿಕಾ ಶೇರಿಕರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಬಂಜಾರ ಭೂವಿ ಕೊರಚ ಕೋರಮ ಸಮುದಾಯದ ವತಿಯಿಂದ ರಾಜ್ಯ ಸರ್ಕಾರದ ಒಳ ಮೀಸಲಾತಿ ನೀತಿಯನ್ನ ಖಂಡಿಸಿ ಇಂದು ಆಳಂದಿನಲ್ಲಿ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಕೇಂದ್ರ ಬಸ್ ನಿಲ್ದಾಣದ ಎದುರುಗಡೆಗೆ ಬಂಜಾರ ಕ್ರಾಂತಿ ದಳದ ವತಿಯಿಂದ ತಾಲೂಕಿನ ಬಂಜಾರ ಭೂವಿ ಕೋರಮ ಕೋರಚ ಸಮುದಾಯದ ವತಿಯಿಂದ ರಾಜ್ಯ ಸರ್ಕಾರದ ಒಳ ಮೀಸಲಾತಿ ನೀತಿಯನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಅಣ್ಣಾರಾವ್ ಪಾಟೀಲ್ ಮುಖಾಂತರ ಮುಖ್ಯಮಂತ್ರಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಮತ್ತು ಎಲ್ಲ ಸಮುದಾಯದವರು, ನಮ್ಮ ಗುತ್ತೇದಾರವರು ಮತ್ತು ಬಂಜಾರ ಭೂಮಿ ಕೋರ್ಚ ಕುರುಬ ಸಮಾಜದ ಎಲ್ಲ ನಾಯಕರು, ನಮ್ಮ ಚಂದು ಜಾಧವ್ ಅಣ್ಣವರು, ಶ್ಯಾಮರಾವ್ ರಾಠೋಡ್, ವಕೀಲ್ ಸಾಹೇಬರು ಎಲ್ಲರೂ ಇಲ್ಲಿ ನಮ್ಮ ಆಳಂದ ಟೌನಲ್ಲಿ ರೋಡ್ ಮೇಲೆ ಕೂತಿ ಇವತ್ತು ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಇದು ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಪಾಲು ಸಮಬಾಳು ಅಂತ ಘೋಷಣೆ ಮಾಡ್ಯಾರ. ಇವತ್ತು ನಾಗಮೋಹನ್ ದಾಸ್ ವರದಿಯವ್ರ ಬಗ್ಗೆ ನಮ್ಮ ಗುತ್ತೇದಾರರು ಸವಿಸ್ತಾರವಾಗಿ ಹೇಳ್ಯಾರ. ನಾಗಮೋಹನ್ ದಾಸ್ ವರದಿ ಅದಕ್ಕೆ ನಾವು ಟೋಟಲಿ ರಿಜೆಕ್ಟ್ ಮಾಡ್ಬೇಕಂತ ಹೇಳ್ತೀವಿ. ಯಾಕಂದ್ರೆ ನಾಗಮೋಹನ್ ದಾಸ್ ವರದಿಯಲ್ಲಿ ಕೂಡ ನಮ್ಮ ಜನಸಂಖ್ಯೆ 2016ನೇ ಇಸ್ವಿಯಲ್ಲಿ ಬಂಜಾರ ಸಮಾಜದ ಜನಸಂಖ್ಯೆ 19 ಲಕ್ಷ ಅಂತೇಳಿ ಸರ್ಕಾರ ಘೋಷಣೆ ಮಾಡಿತ್ತು. ಈ ವರದಿ ಪ್ರಕಾರ, ಈಗಿನ ವರದಿ ಪ್ರಕಾರ ಕೇವಲ 14 ಲಕ್ಷ ಅಂತ ಉಳ್ತಾ ಇದ್ದಾರೆ. ಯಾಕೆ ನಮ್ಮ ಜನಸಂಖ್ಯೆ ಹೆಂಗೆ ಕಡಿಮೆ ಆಯ್ತು? ಇದು ಟೋಟಲ್ ಸರ್ವೆ ಸರಿಯಾಗಿಲ್ಲ. ಆಮೇಲೆ ನಾಗಮೋಹನ್ ದಾಸ್ ವರದಿಯವರು 5 ಕ್ಯಾಟಗರಿ ಮಾಡಿದ್ರು. 6, 5, 4, 1, 1, 6, 5, 1. ಆದರೆ ಈಗ ಈ ಸರ್ಕಾರ, ಇವತ್ತು ಕಾಂಗ್ರೆಸ್ ಸರ್ಕಾರ ತಮ್ಮ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇದನ್ನ ಮಿಕ್ಸ್ ಮಾಡಿ ಗೊಂದಲ ಕ್ರಿಯೇಟ್ ಮಾಡ್ಯಾರ. ಇವತ್ತು ಕ್ಯಾಟಗರಿ ABC ಮತ್ತೆ ಒಂದು ಆಘಾತಕಾರಿ ವಿಷಯ ಏನಂತಂದ್ರೆ ಎಲ್ಲ ಮೀಡಿಯಾದಲ್ಲಿ ಪೇಪರ್ ಅಲ್ಲಿ ಸ್ಪರ್ಶರು ಅಸ್ಪರ್ಶರು ಅಂತ ಹೇಳಿ ಬಹಳ ಹೈಲೈಟ್ ಮಾಡ್ತಾ ಇದ್ದಾರೆ. ಇದರ ಹಿಂದೆ ದುರುದ್ದೇಶ ಇದೆ. ಇವ್ರದ್ದು ದುರುದ್ದೇಶ ಸರಿ ಇಲ್ಲ. ನಮ್ಮ ಸಮುದಾಯಗಳನ್ನ ಮುಂದಿನ ಬರೋ ದಿವಸಗಳಲ್ಲಿ ಹೆಂಗೆ ತೆಗಿಬೇಕಂತೇಳಿ ಪ್ಲಾನ್ ಮಾಡಿ ನಮ್ಮ ಕ್ಯಾಟಗರಿ ಮಾಡ್ಯಾರ. ಇವತ್ತು ನಮ್ಮ ಕ್ಯಾಟಗರಿಗೆ 4 ಜಾತಿಗೆ 4.5% ಹಿಂದೆ ಮುಂಬೈ ಸರ್ಕಾರ ಕೊಟ್ಟಿದ್ದು. ಈಗ 4 ಕ್ಯಾಟಗರಿಗೆ 1% ಜಾಸ್ತಿ ಮಾಡಿ 59 ಜಾತಿಗಳು ಸೇರಿಸಾರ. ಅದ್ರ 63 ಜಾತಿಗೆ 5%. ಇದು ನಮಗೆ ಡಿವೈಡೆಡ್ ರೂಲ್ ಪಾಲಿಸಿ ಮಾಡ್ತಾ ಇದ್ದಾರೆ. ಇವತ್ತು ಅಲೆಮಾರಿ ಜನರಿಗೆ ಅವ್ರ ಬಗ್ಗೆನೂ ನಮಗೆ ಭಾಳ ಕಲ್ಪನೆ ಕಾಳಜಿ ಅದ, ಅವ್ರ ಬಗ್ಗೆನೂ ಚಿಂತನೆ ಅದ. ನಮಗೆ ಅಲೆಮಾರಿ ಜನರಿಗೂ ಕೂಡ ಇವತ್ತು ಅನ್ಯಾಯ ಮಾಡಿದ್ದಾರೆ. ಇವತ್ತು ಈ ಸರ್ಕಾರಕ್ಕೆ ನಾವು ಖಂಡನೆ ಮಾಡ್ತೀವಿ. ಇದು ಒಂದೇ ಅಲ್ಲ, ಬಾಯೋ ಸಾವಳೋ
फौजी तुम धन्यवाद करो जो अभ्यर्थियों ने 3000 ಧಾರೆ थे 2011ರಿಂದ ನಾವು ಇದು ಹೋರಾಟ ಮಾಡಬೇಕು ತಿರಸ್ಕಾರ ಮಾಡಲೇಬೇಕು ತಿರಸ್ಕಾರ ಮಾಡಲೇಬೇಕು ಏನೇ ಬರಲಿ ಈ ಪ್ರತಿಭಟನೆಯಲ್ಲಿ ಮಾಜಿ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್, ಕ್ರಾಂತಿ ದಳದ ರಾಜ್ಯ ಅಧ್ಯಕ್ಷ ರಾಜು ಚೌಹಾಣ್, ಸುನಿಲ್ ಮಹಾರಾಜ್, ಶಿವಾಜಿ ರಾಠೋಡ್, ಸುಭಾಷ್ ಪೂಜಿ, ಸಂಜಯ್ ನಾಯಕ್, ಕಂಟು ರಾಠೋಡ್, ರಾಮಚಂದ್ರ ಚೌಹಾಣ್, ಕಿಸನ್ ರಾಠೋಡ್ ಸೇರಿದಂತೆ ಅನೇಕರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಪ್ರಭುಗೌಡ, ಆನ್ ಸ್ಪಾಟ್ ನ್ಯೂಸ್, ಆಳಂದ್. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
ಕ್ರಿಸ್ಟಲ್ ಫಾರ್ಮ್ಸ್, ಹೈವೇ ರೆಸಾರ್ಟ್, ಕೆರೆಬೋಸ್ಗ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.